ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನನ್ನ ಮಿಷನ್ನು ರಿಪೇರಿ ಆಗಿದೆ. ಅದು ಏನಪ್ಪ ಅಂತಂದರೆ ಮಿಷನ್ ಚೆನ್ನಾಗಿದೆ, ಮತ್ತೇನಪ್ಪ ಅಂದರೆ ಮೋಟರು ಸ್ವಲ್ಪ ರಿಪೇರಿ ಆಗಿದೆ. ಅದಕ್ಕೆ ಸುಮ್ಮನೆ ನಾನು ತುಳಿಯೋದೇ ಬೇಡ, ತನ್ನಷ್ಟಕ್ಕೆ ತಾನೇ ಅದೇ ಆನ್ ಆಗುತ್ತೆ. ಬಟ್ ಏನಾಗಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಇದು ಮೋಸ್ಟ್ಲಿ ಎಕ್ಸ್ಲೀಟ್ರ್ ಹೋಗಿದೆ ಅಂದ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ಗೊತ್ತಾಗುತ್ತೆ ಏನಾಗಿದೆ ಅಂತಂದ್ಬಿಟ್ಟು. ಯಾಕಪ್ಪ ಅಂದರೆ ನಾನು ಹೋಗಿ ಇದು ರಿಪೇರಿ ಮಾಡ್ಸ್ಕೊಂಡು ಬರಲೇಬೇಕು. ರಿಪೇರಿ ಮಾಡ್ಸ್ಕೊಂಡು ಬರ್ತೀನ ಅಥವಾ ಬೇರೆ ಮಿಷಿನ್ ತರ್ತೀನಿ ಅಂತ ಗೊತ್ತಿಲ್ಲ. ಇದು ನಂದು ಬಂದು ಚಿಕ್ಕ ಮಿಷನ್ನು ಫ್ರೆಂಡ್ಸ್, ಚಿಕ್ಕ ಮಿಷನ್ನು ನೋಡ್ತಾ ಇರ್ಬೋದು. ಚಿಕ್ಕ ಮೋಟರ್ ಆಗಿರೋದ್ರಿಂದ ನಾನು ಆವಾಗ ಕಲಿಯುವಾಗ ನಾನು ದೊಡ್ಡದೇ ತೊಗೋಬೇಕಿತ್ತು ಅನಿಸ್ತಾ ಇದೆ. ಇವಾಗ ಚಿಕ್ಕದ ಮಿಷಿನು ಅಷ್ಟು ಬೇಗ ಬ್ಲೌಸ್ ಸ್ಟಿಚಿಂಗನ್ನು ಆಗೋದಿಲ್ಲ. ಇವಾಗ ಅನ್ನಿಸ್ತಾ ಇತ್ತು ನನಗೆ, ಆವಾಗ ತರುವಾಗಲೇ ನಾನು ದೊಡ್ಡ ಮಿಷಿನೇ ತರಬೇಕಿತ್ತು ಅಂತ ಅಂದ್ಬಿಟ್ಟು. ಬಟ್ ಏನಪ್ಪ ಅಂದರೆ ಇದು ಬಿಚ್ತಾ ಇದ್ದೀನಿ ನಾನು. ಬಿಚ್ಚಿಬಿಟ್ಟು ತೊಗೊಂಡು ಹೋಗೋಣ, ಇವತ್ತು ರಿಪೇರಿ ಮಾಡ್ಸ್ಕೊಂಡು ಬರಲೇಬೇಕು. ಯಾಕಂದರೆ ಬ್ಲೌಸ್ ಸ್ಟಿಚಿಂಗು ಇದೆ, ಪೆಡಲ್ ಹಾಕಿ ತುಳಿಬೋದು, ಬಟ್ ಅಷ್ಟೊಂದು ಫಾಸ್ಟಾಗಿ ಆಗೋಲ್ಲ ಅಂತ ಅಂದ್ಬಿಟ್ಟು ಹೋಗಲೇಬೇಕಾಯಿತು, ಅನಿವಾರ್ಯ. ಅದಕ್ಕೋಸ್ಕರ ಹೋಗಿ ತೊಗೊಂಡು ಬರೋಣ ಅಂತ ಎಲ್ಲ ಇದನ್ನು ಸ್ಕ್ರೂ ಹಾಕಿ ಫಿಟ್ ಮಾಡಿದ್ನಿ ಅಲ್ವಾ, ಅದನ್ನು ತೆಗಿತಾ ಇದ್ದೀನಿ. ಫಿಟ್ ಆಗಲಿ ಅಂತ ಅಂದ್ಬಿಟ್ಟು ತುಂಬ ಫಿಟ್ ಮಾಡಿ ನೆಟ್ಟನ್ನು ಹಾಕಿದ್ದೀನಿ. ಬಟ್ ಇವಾಗ ಬರೋದಕ್ಕೆ ಆಗ್ತಾಯಿಲ್ಲ, ನೋಡ್ತಾ ಇರ್ಬೋದು ಫ್ರೆಂಡ್ಸ್. ನೀವು ಏನಾದರೂ ಮೋಟರ್ ತೊಗೊತಾ ಇದ್ದೀರಾ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ಅಲ್ಲಿ ಹೋಗಿ ನೋಡ್ತೀನಿ. ಹೊಸ ಮೋಟರ್ ಅಪ್ಪಿತಪ್ಪಿ ಏನಾದರೂ ನಮಗೆ ತೋರಿಸಿದ್ರೆ ಅಂದರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಖಂಡಿತವಾಗ್ಲೂ ಇದು ಏನಾದರೂ ರಿಪೇರಿ ಆಯಿತು ಅಂದರೆ ಖಂಡಿತವಾಗ್ಲೂ ಇದನ್ನೇ ತೊಗೊಂಡು ಬರ್ತೀನಿ, ನೋಡ್ತೀನಿ ಅಲ್ಲಿ ಹೋಗಿಂದ ಏನಾಗುತ್ತೆ ಅಂತ. ಬನ್ನಿ ಇವಾಗ ಹೋಗೋಣಂತ. ಇಂತು ಮಿಷನ್ ಬಂತು, ನಂದು ಬಂದು ನೋಡ್ತಾ ಇರ್ಬೋದು ಚಿಕ್ಕ ಮಿಷನ್ನು. ಫ್ರೆಂಡ್ಸ್, ಯಾರೆಲ್ಲ ಹೊಸ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾಕಂತ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಎಲ್ಲ ತೊಗೊಂಡು ನಾನು ಸಿಟಿ ಕಡೆ ಹೋಗ್ತಾ ಇದ್ದೀನಿ. ಸಬಿದೆ ತಂದೆ ಇದು ಡೈರೆಕ್ಟ್ ಆಗಿಬಿಟ್ಟೈತಣ್ಣ. ಅದು ನಮಗೆ ಸ್ವಿಚ್ ಹಾಕಿದ್ರೆ ಸಾಕು, ನಾನು ಪೆಡಲ್ ಅದು ತುಳಿಯೋದೇ ಬೇಕಾಗಿಲ್ಲ. ಹಂಗೆ ಮಿಷನ್ ಮೋಟರ್ ಚೆನ್ನಾಗೈತಿ, ಸಣ್ಣದಾಗ್ಬಿಟ್ರೆ ನನ್ನ ಮನೆಗೆ ಹೋದಣ್ಣ. $2,450 18,000. ಇದು ದೊಡ್ಡದೈತಿ, ಎರಡು ಒಂದೇ ಸೇಮ್ ಕಾಪರ್ ವೈಂಡಿಂಗು, ಅದು ಅಲ್ಯೂಮಿನಿಯಂ ವೈಂಡಿಂಗ್ ಅಷ್ಟೇ. ಇದು 1 ವರ್ಷಕ್ಕೆ ಗ್ಯಾರಂಟಿ ಇದೆ, ಪೀಸ್ ಟು ಪೀಸ್ ಚೇಂಜ್ ಇರುತ್ತೆ. ಏನಾದ್ರು ಇದೇನಾದ್ರು ಇಲ್ಲೇ ರಿಪೇರ್ ಮಾಡಿಕೊಡ್ತೀವಿ ಅಂತ. ಎಷ್ಟು? 1800. ಇದು 2,400 ರೂಪಾಯಿ. ಇಷ್ಟರೊಳಗಿಲ್ಲ, ಇದು ಇದರೊಳಗಿಲ್ಲ. ಇದ್ರೊಳಗಂದ್ರೆ ನಿಮಗೆ ಚೈನಾದ ಬರ್ತೈತೆ, ನಾಳೆ ಸಿಗ್ತೈತೆ ನಿಮಗೆ. ಅದು 1,400 ರೂಪಾಯಿ ಬೀಳುತ್ತೆ. ತಗೊಳೋದು ಹೋಗೋದು ಅಷ್ಟೇ. ಬಿಲ್ ಏನೋ ಇರುತ್ತೆ, ಇದು ವಾರಂಟಿ ಏನೂ ಇರಲ್ಲ, ಏನಿಲ್ಲ. 1,400 ರೂಪಾಯಿ. ಇದು ಚೈನಾದ ಮೋಟ್ರು, ಅದು ಖಾಲಿ ಆಗೈತೆ. ಖಾಲಿ ಆಗೈತೆ, ನಾಳೆ ಸಿಗ್ತೈತೆ ನಿಮ್ಗೆ. ಬೇಕಂದ್ರೆ ಸೇಮ್ ಇರ್ತೈತೆ, ಹಿಂಗೆ ಇರ್ತೈತೆ. ಅದು ಚೈನಾ ಮೋಟ್ರು ಚೆನ್ನಾಗಿ ಬರುತ್ತೆ. ಬಿಲ್ಲು ಏನು ಕೊಡಲ್ಲ, ಗ್ಯಾರಂಟಿ ಕೊಡಲ್ಲ. ದುಡ್ಡು ಕೊಡೋದು ಅಷ್ಟೇ, ದುಡ್ಡು ಕೊಡೋದಕ್ಕಂತ ನಮ್ಮ ನಿಮಗೆ ಹಂಗೆ ಇದನ್ನೇ ಕೊಡೋದು ಹೇಳ್ರಿ. ಯಾವುದು ಇದು
ಕೊಡ್ರಿ ಒಂದು 100 ರೂಪಾಯಿ ಕಡಿಮೆ ಕೊಡ್ರಿ 2,120. ಎಷ್ಟು ದೊಡ್ಡದು ದೊಡ್ಡದಲ್ಲ ಸೇಮ್ ಒಂದು ಎರಡು. ಇದು 1800 ಅಂತ, ಇದು 2400 ರೂಪಾಯಿ ಅಂತ. ಬರ್ತದೆ ವಯರು ಮೋಟರ್. ಡೆಲ್ಲಿಯಿಂದ ಬರಬೇಕು. ಹೋಗಕ್ಕೆ 15 ದಿನ, ಬರೋಕ್ಕೆ 8 ದಿನ, ಬರೋಕ್ಕೆ 8 ದಿನ ಬೇಕು. ಕೊರಿಯರ್ ನೀವು ಮಾಡಿದರೆ ನಿಮ್ಮ ಮೋಟ್ರನ್ನ ಇನ್ನೊಂದು ವಾರದಾಗ ಅದು ಆ ಕಡೆಯಿಂದ ಬಂದ್ಬೋದು. ये मैं साड़ा वाला है हाँ ಕಾಜಿಗುಂಡಿ ಎಷ್ಟು 15 ರೂಪಾಯಿ ಎರಡ ಕೊಡ ಎಷ್ಟು ನೋಡಿ ತಾಳಪ್ಪ ₹20 ಕಾಯಿನ ಸೌಂಡ್ಲೆಸ್. ಸೌಂಡ್ ಬರಲ್ಲ ಅಂತ ಮಿಷನ್. ಕಾರ್ಯ ಆಯ್ತಲ್ಲ ಅದು ತೋರಿಸಿಲ್ಲ. ಅದು ನಾಳೆ ಬರ್ಬೋದು, ನಾಳೆ ಬರ್ಬೋದು. ಮಾಡಿ ವಾರಂಟ್ರಿ ಇಲ್ಲ ಅದಕ್ಕೆ. ದುಡ್ಡು ಕೊಡೋದು ತಗೊಂಡೋಗಲ್ಲ ನಮ್ಮ ಅಷ್ಟೇ ಅಷ್ಟೇ. ಅಂಗಡಿ ಹಿಡಿದು ಬಂದು ಬೇರೆ ಇದು ಬೇಡ ಅಂದ್ರೆ ಕಾಣಲ್ಲ. ತಗೊಳಲ್ಲ. ಚೈನಾದ ವಾರಂಟಿ ಇರಲ್ಲ. ಎರಡೇ ಸ್ಪೂ ಸಾಕಾ ಅದಕ್ಕೆ? ಕಾಣಬೇಕು. ಅಡ್ಜಸ್ಟ್ಮೆಂಟಿಂಗ್ ಇರುತ್ತೆ. ನಿಮ್ಮ ಬೆಲ್ಟ್ ಲೂಸ್ ಆದಂಗೆಲ್ಲ ಹಿಂದಕ್ಕೆ ಮುಂದಕ್ಕೆ ಅದು ಸರ್ದಾಡ್ತಲ್ಲ ಅದಕ್ಕೆ. ಅಡ್ಜಸ್ಟ್ ಮಾಡ್ಕೊಬೋದು. ಹೌದಾ? ಅದಕ್ಕಾಗಿ ಆ್ಯಡ್ ಮಾಡಿರ್ತಾನೆ. ಬೆಲ್ಟ್ ಲೂಸ್ ಆದರೆ ನಟ್ಟು ಸ್ವಲ್ಪ ಲೂಸ್ ಮಾಡಿ ಹಿಂದಕ್ಕೆ ಸೆಕ್ಷನ್ ಮಾಡಿದ್ರೆ ಟೈಟ್ ಆಗ್ಬಿಡುತ್ತೆ. ಟೈಟ್ ಬರಲ್ಲ. ಈ ಥರ ವಾಚರ್ ಈ ಕಡೆ ವಾಚರ್ ಐತಲ್ಲ, ಅದು ಹಾಕ್ಯಬೇಕು ನೀವು ಎಕ್ಸ್ಟ್ರಾ. ಈಗ ಬಂದಿರಲ್ಲ ಹಂಗೇನು ಬೇಕಂದ್ರೆ ಹಾಕ್ಯಬೇಕು.
ತೊಗೊಂಡು ಬಂದೆ. ಅಂತೂ ಇವಾಗ ನಾನು ಫಿಟ್ ಮಾಡ್ಕೊತೀನಿ. ನೋಡಿದ್ರಿ ಅಲ್ವಾ ಮೋಟರನ್ನು ಅಂತೂ ಇಂದು ಹೊಸದೇ ತೊಗೊಂಡೆ. ಅಲ್ಲಿ ಓಪನ್ ಮಾಡಿದಾಗ ಇಷ್ಟ ಆಯಿತು, ಅದಕ್ಕೋಸ್ಕರ ತೊಗೋಬೇಕು ಅಂತ ಅಂದ್ಕೊಂಡ್ಬಿಟ್ಟು ನಾನು ತೊಗೊಂಡೇ ಬಂದೆ. ಇದು ನೋಡ್ತಾ ಇರ್ಬೋದು, ಇದು ಮೋಟರು ನೇಮ್ ಬಂದು ಬ್ರದರ್ ಅಂತ. ತುಂಬ ಕ್ವಾಲಿಟಿ ಇದೆ ನೋಡಿ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತಲೇ ಹೇಳಿದ್ದಾರೆ ಅವರು. ನೋಡೋಣ, ಇದಕ್ಕೆ ಬಂದು ವಾರಂಟಿ ಬಂದು 1 ವರ್ಷ ಕೊಟ್ಟಿದ್ದಾರೆ. ಏನೇ ಆದ್ರೂ ಮೋಟರು ಏನೇ ರಿಪೇರಿ ಬಂದ್ರೂ ಮಾಡಿಕೊಡೋದಿಲ್ಲ, ಪೀಸನ್ನೇ ವಾಪಸ್ ತೊಗೊಂಡು ಎಕ್ಸ್ಚೇಂಜನ್ನು ಮಾಡಿಕೊಡ್ತಾರೆ ಅವರು. 2 ಸ್ಕ್ರೂಗಳು ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಫಿಟ್ ಮಾಡಲಿಕ್ಕೆ. ತುಂಬ ಈ ಥರದೊಂದು ಮೋಟ್ರ ನಿಮ್ಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಎಕ್ಸ್ಲೀಟ್ರ್ ಕೂಡ ಅಷ್ಟು ಚೆನ್ನಾಗಿದೆ ಅಂತಂದರೆ, ನಂದು ಹೋಲ್ಡ್ ಅಷ್ಟೊಂದು ಕ್ವಾಲಿಟಿ ಇದಲ್ಲ. ಅಂದರೆ ನಾನು ಅದು ಮಿಷನ್ ತೊಗೊಂಡಿದ್ದು ಬರೀ 1400 ರೂಪಾಯಿದ್ದು ತೊಗೊಂಡಿದ್ದೆ. ಇದು ಬಂದು ನನಗೆ ಹೇಳಿದ್ರು ಅಲ್ವಾ ಅವರು ರೇಟು 2400 ರೂಪಾಯಿ ಅಂತ ಹೇಳಿದರು. ಬಟ್ ನಾನು ಚೌಕಾಸಿ ಮಾಡಿಕೊಂಡು 900 ರೂಪಾಯಿಗೆ ನಾನು 1900 ರೂಪಾಯಿಗೆ ತೊಗೊಂಬಂದಿದ್ದು. ತುಂಬ ಸ್ವಲ್ಪ 1 ವರ್ಷದಿಂದನೇ ನಾನು ತೊಗೋಬೇಕು ಈ ಮೋಟರ್, ಇಂಥ ಮೋಟರ್ ತೊಗೋಬೇಕಂತಲೇ ಆಸೆ ಇತ್ತು. ಬಟ್ ಅಂತೂ ಇಂತೂ ನನಗೂ ಈತ ಮೋಟ್ರು ಸಿಕ್ತು. ಖಂಡಿತವಾಗ್ಲೂ ನೀವೇನಾದರೂ ಪರ್ಚೇಸಿಂಗ್ ಮಾಡ್ತಾಯಿದ್ದೀರಾ ಅಂತಂದರೆ ಇಂಥ ಒಂದು ಮಿಷನ್ನು ಖಂಡಿತವಾಗ್ಲೂ ನೀವು ತೊಗೋಬೋದು ನೋಡಿ. ಏನು ಕಷ್ಟ ಅಂತೂ ಏನಿಲ್ಲ, ತೊಗೊತೀರಾ. ಬಟ್ ನಾನು ಮಾಡಿರೋ ತಪ್ಪನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ. ಅದು ಮೋಟರ್ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್, ಏನೂ ಹಾಳಾಗಿರಲಿಲ್ಲ. ಮತ್ತು ಎಕ್ಸ್ಲೀಟ್ರ್ ಮಾತ್ರ ನನಗೆ ಕೈ ಕೊಟ್ಟಿತ್ತು, ಅದಕ್ಕೋಸ್ಕರ ನಾನು ಚೇಂಜ್ ಮಾಡಿದೆ ಅಷ್ಟೇ. ಬಿಟ್ಟರೆ ನಾನು ಚೇಂಜ್ ಮಾಡುವಂಥ ಉದ್ದೇಶ ಇರಲಿಲ್ಲ. ಬಟ್ ತೊಗೋಬೇಕಂತ ಆಸೆ ಇತ್ತು, ಬಟ್ ರಿಪೇರಿನೂ ಬಂದಿರಲಿಲ್ಲ. ಅದಕ್ಕೋಸ್ಕರ ಚೇಂಜ್ ಮಾಡೋದು ಸದ್ಯಕ್ಕೆ ಬೇಡ ಅಂತ ಅನ್ನಿಸ್ತು. ಬಟ್ ಇಂಥ ಒಂದು ಮೋಟ್ರ್, ದೊಡ್ಡ ಮೋಟ್ರು ತೊಗೊಂಡ್ರೆ ನಮಗೆ ಫಾಸ್ಟಾಗಿ ಆಗುತ್ತೆ ಬ್ಲೌಸ್ ಸ್ಟಿಚಿಂಗು ಅಂತಲೇ ಹೇಳ್ಬೋದು. ಈ ಥರ ಮೊದಲೇ ನನ್ನ ಹೋಲಿತ್ತಲ್ವ, ಅದಕ್ಕೆ ನಾನು ಫಿಟ್ ಮಾಡ್ಕೊತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಯಾರೆಲ್ಲ ಇಷ್ಟ ಆಯಿತು, ಅಪ್ಪಿತಪ್ಪಿ ನೀವೇನಾದರೂ ಮೋಟರ್ ಈ ಥರ ಒಂದು ಮೋಟರನ್ನು ತೊಗೊತಾ ಇದ್ದೀರಪ್ಪ ಅಂತಂದರೆ ಖಂಡಿತವಾಗ್ಲೂ ತೊಗೊಳ್ಳಿ, ಒಳ್ಳೆ ಕ್ವಾಲಿಟಿ ಇದೆ, ತೊಗೊಳ್ಳಿ. ನೋಡ್ತಾ ಇರ್ಬೋದು, ಬ್ರದರ್ ಅಂತ ಕಂಪ್ನಿ ಹೆಸರು ನೋಡ್ತಾ ಇರ್ಬೋದು. ನಿಮಗೆ ಅಲ್ಲೇ ಶಾಪಲ್ಲೇ ಕೂಡ ತೋರಿಸಿದ್ದೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನಾನಿನ್ನು ಫಿಟ್ ಮಾಡಿಕೊಂಡು ಸ್ಟಿಚಿಂಗನ್ನು ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್.